ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಸಚಿನ್ ಪಾಂಚಾಳ ಆತ್ಮಹತ್ಯೆ ಕೇಸ್ನ ತನಿಖೆ ಚುರುಕಾಗಿದೆ. ಸಾವಿಗೂ ಮುನ್ನ 2 ಗಂಟೆ ತಂಗಿದ್ದ ಹೋಟೆಲ್ಗೆ ಸಿಐಡಿ ಪ್ರತಾಪ್ ನಗರದ ಹೋಟೆಲ್ಗೆ ತೆರಳಿ ಈಗ ವಿಚಾರಣೆಯನ್ನು ಮಾಡ್ತಾ ಇದೆ. ಅಲ್ಲಿ ಏನಾಯಿತು, ಎಷ್ಟೊತ್ತಿಗೆ ಬಂದರು, ಎಷ್ಟೊತ್ತಿದ್ರು, ಎಷ್ಟೊತ್ತಿಗೆ ವೆಕೇಟ್ ಮಾಡಿದ್ರು, ಇದೆಲ್ಲದರ ಮಾಹಿತಿಯನ್ನು ಈಗ ಸಿಐಡಿ ತಂಡ ಪರಿಶೀಲನೆ ಮಾಡ್ತಾ ಇದೆ. CCTV ದೃಶ್ಯವನ್ನು ಪರಿಶೀಲಿಸಿ ವಿಚಾರಣೆಯನ್ನು ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕ್ಯಾಶ್ ಕೌಂಟರ್ ವೇಟರ್ನಿಂದಲೂ ಕೂಡ ಕ್ಯಾಶ್ ಕೌಂಟರಲ್ಲಿ ಮಾತಾಡಿರ್ತಾರೆ. ಯಾವುದಾದ್ರೂ ರೂಮ್ ಬುಕ್ ಆಗಬೇಕು ಅಂತ ಹೇಳಿದರೆ ಮೊದಲು ಕೌಂಟರ್ಗೆ ರಿಸೆಪ್ಷನ್ಗೆ ಹೋಗಿ ಮಾತಾಡಿರ್ತಾರೆ. ಅವರಿಂದಲೂ ಕೂಡ ಮಾಹಿತಿನ ಪಡ್ಕೊಳ್ತಾ ಇದ್ದಾರೆ. CCTV ಫುಟೇಜನ್ನು ಪರಿಶೀಲಿಸ್ತಿದ್ದಾರೆ. ವೇಟರ್ನಿಂದಲೂ ಕೂಡ ಸಿಐಡಿ ಅಧಿಕಾರಿಗಳು ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬೀದರ್ನ ಪ್ರತಿನಿಧಿ ಮಲ್ಲಿಕಾರ್ಜುನ ಬರೆಕಲೆ ನೇರ ಸಂಪರ್ಕದಲ್ಲಿದ್ದಾರೆ. ಒಂದು ಕಡೆಯಲ್ಲಿ ಹೋರಾಟ, ಮತ್ತೊಂದು ಕಡೆಯಲ್ಲಿ ಸಿಐಡಿ ತನಿಖೆ, ರಾಜ್ಯಾದ್ಯಂತ ಆಕ್ರೋಶದ ಜ್ವಾಲೆ. ಇದರ ನಡುವೆ ಮಲ್ಲಿಕಾರ್ಜುನ್ ಮರೆಕಲೆ ಬೀದರ್ನಿಂದ. ಮಲ್ಲಿಕಾರ್ಜುನ್, ಸಿಐಡಿ ತನಿಖೆ ಎಲ್ಲಿವರೆಗೆ ಬಂದಿದೆ, ಏನೇನು ದಾಖಲೆಗಳು ಸಿಕ್ಕಿದೆ, ಏನು ಸಾಕ್ಷಿ ಸಿಕ್ಕಿದೆ, ಏನಾಗ್ತಿದೆ, ಏನು ನಡೀತಿದೆ ಈಗ ಮಲ್ಲಿಕಾರ್ಜುನ್? ಹೌದು ರಂಜಿತ್, ಈಗಾಗಲೇ ಸಚಿನ್ ಆತ್ಮಹತ್ಯೆ ಪ್ರಕರಣ ಎಲ್ಲೋ ಒಂದು ಕಡೆ ಸರ್ಕಾರ ಸಾಕಷ್ಟು ಒಂದು ಗಂಭೀರವಾಗಿ ಪರಿಗಣನೆ ಮಾಡಿದೆ ಅಂತ ಹೇಳ್ಬೋದು. ಒಂದು ಕಡೆ ಈಗಾಗಲೇ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಲೇಬೇಕಂತೇಳಿ BJP ಮುಖಂಡರು ಕಲಬುರಗಿಯಲ್ಲಿ ಒಂದು ಬೃಹತ್ ಹೋರಾಟನ್ನೇ ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದರ ಮಧ್ಯೆ ಈಗಾಗಲೇ ನಿನ್ನೆಯಿಂದಲೇ ಬೀದರಲ್ಲಿ ಸಿಐಡಿ ಅಧಿಕಾರಿಯನ್ನು ಸಿಐಡಿ DYSP ಸುಲೇಮಾನ್ ತಹಸೀಲ್ದಾರ್ ನೇತೃತ್ವದ ತಂಡ ಇಲ್ಲೇ ಬಿಡಾರ್ ಹುಡುವ ಮೂಲಕ ಸಾಕಷ್ಟು ಒಂದು ತನಿಖೆಯನ್ನು ಚುರುಕುಗೊಳಿಸಿದೆ ಅಂತ ಹೇಳ್ಬೋದು. ಟೋಟಲಿ ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡಂಥ ಸ್ಥಳ ಇರ್ಬೋದು ಮತ್ತು ರೈಲ್ವೆ ಪೊಲೀಸ್ ಸ್ಟೇಷನ್ ಇರ್ಬೋದು. ವಿಶೇಷವಾಗಿ ಆತ 2 ಗಂಟೆಗಳ ಕಾಲ ಬೀದರ್ ನಗರದ ಪ್ರತಾಪ್ ನಗರದಲ್ಲಿದ್ದಂಥ ರಾಯಲ್ ಹೆರಿಟೇಜ್ ಹೋಟೆಲಲ್ಲಿ 2 ಗಂಟೆ ಆತ ಇದ್ದನು. ಅಲ್ಲೇ ಊಟ ಕೂಡ ಮಾಡ್ತಾನೆ. ಏನು ಈಗಾಗಲೇ ಹೋಟೆಲಿನ ವೇಟ್ರನ್ ಕೃಷ್ಣ ಇದ್ದಾನೆ. ಆತನ ಮೊಬೈಲ್ ತೊಗೊಂಡು ಸುಮಾರು ಕಾಲ್ಗಳನ್ನು ಮಾಡಿದ್ದಾನೆ. ಅವ್ರ ಕುಟುಂಬಸ್ಥರು ಇರ್ಬೋದು, ಬೇರೆ ಬೇರೆ ಮಾತು ಕೂಡ ಆಡಿದ್ದಾನೆ ಅಂತ ಮಾಹಿತಿ. ಹೀಗಾಗಿ ಆ ಒಂದು ಹೋಟೆಲ್ನಲ್ಲಿದ್ದಂಥ CCTV ಫುಟೇಜ್ ಕೂಡ ಪರಿಶೀಲನೆ ನಡೆಸುವ ಮೂಲಕ ಎಲ್ಲೋ ಒಂದು ಕಡೆ ತನಿಖೆ ಚುರುಕುಗೊಳಿಸಿದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ CID ಕೂಡ ಈ ಒಂದು ಕೇಸು ಸಾಕಷ್ಟು ಒಂದು ಚಾಲೆಂಜ್ ಆಗಿದೆ. ಸರ್ಕಾರಕ್ಕೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಎಲ್ಲೋ ಒಂದು ಕಡೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚಾಲೆಂಜ್ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ CID ಅಧಿಕಾರಿಗಳು ಬೆಳಗ್ಗೆಯಿಂದಲೇ ಸುಮಾರು 1 ಗಂಟೆಗೂ ಕಾಲ ಅಧಿಕ ಟೈಮ್ ಏನದಂದ್ರೆ ಆ ಒಂದು ಹೋಟೆಲ್ದಲ್ಲಿ ಪ್ರತಿಯೊಂದು ವೇಟರ್ ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಆತ ಎಲ್ಲಿ ಊಟ ಮಾಡೋನು, ಏನು ಕುಂತನು, ಪ್ರತಿಯೊಂದು ಪರಿಶೀಲನೆ ಮಾಡುವ ಮೂಲಕ ಎಲ್ಲೊಂದು ಕಡೆ ತನಿಖೆ ಚುರುಕುಗೊಳಿಸಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಸಚಿನ್ ಪಾಂಚಾಳ ಆತ್ಮಹತ್ಯೆ ಕೇಸ್ನ ತನಿಖೆ ಚುರುಕಾಗಿದೆ. ಸಾವಿಗೂ ಮುನ್ನ 2 ಗಂಟೆ ತಂಗಿದ್ದ ಹೋಟೆಲ್ಗೆ ಸಿಐಡಿ ಪ್ರತಾಪ್ ನಗರದ ಹೋಟೆಲ್ಗೆ ತೆರಳಿ ಈಗ ವಿಚಾರಣೆಯನ್ನು ಮಾಡ್ತಾ ಇದೆ. ಅಲ್ಲಿ ಏನಾಯಿತು, ಎಷ್ಟೊತ್ತಿಗೆ ಬಂದರು, ಎಷ್ಟೊತ್ತಿದ್ರು, ಎಷ್ಟೊತ್ತಿಗೆ ವೆಕೇಟ್ ಮಾಡಿದ್ರು, ಇದೆಲ್ಲದರ ಮಾಹಿತಿಯನ್ನು ಈಗ ಸಿಐಡಿ ತಂಡ ಪರಿಶೀಲನೆ ಮಾಡ್ತಾ ಇದೆ. CCTV ದೃಶ್ಯವನ್ನು ಪರಿಶೀಲಿಸಿ ವಿಚಾರಣೆಯನ್ನು ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕ್ಯಾಶ್ ಕೌಂಟರ್ ವೇಟರ್ನಿಂದಲೂ ಕೂಡ ಕ್ಯಾಶ್ ಕೌಂಟರಲ್ಲಿ ಮಾತಾಡಿರ್ತಾರೆ. ಯಾವುದಾದ್ರೂ ರೂಮ್ ಬುಕ್ ಆಗಬೇಕು ಅಂತ ಹೇಳಿದರೆ ಮೊದಲು ಕೌಂಟರ್ಗೆ ರಿಸೆಪ್ಷನ್ಗೆ ಹೋಗಿ ಮಾತಾಡಿರ್ತಾರೆ. ಅವರಿಂದಲೂ ಕೂಡ ಮಾಹಿತಿನ ಪಡ್ಕೊಳ್ತಾ ಇದ್ದಾರೆ. CCTV ಫುಟೇಜನ್ನು ಪರಿಶೀಲಿಸ್ತಿದ್ದಾರೆ. ವೇಟರ್ನಿಂದಲೂ ಕೂಡ ಸಿಐಡಿ ಅಧಿಕಾರಿಗಳು ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬೀದರ್ನ ಪ್ರತಿನಿಧಿ ಮಲ್ಲಿಕಾರ್ಜುನ ಬರೆಕಲೆ ನೇರ ಸಂಪರ್ಕದಲ್ಲಿದ್ದಾರೆ. ಒಂದು ಕಡೆಯಲ್ಲಿ ಹೋರಾಟ, ಮತ್ತೊಂದು ಕಡೆಯಲ್ಲಿ ಸಿಐಡಿ ತನಿಖೆ, ರಾಜ್ಯಾದ್ಯಂತ ಆಕ್ರೋಶದ ಜ್ವಾಲೆ. ಇದರ ನಡುವೆ ಮಲ್ಲಿಕಾರ್ಜುನ್ ಮರೆಕಲೆ ಬೀದರ್ನಿಂದ. ಮಲ್ಲಿಕಾರ್ಜುನ್, ಸಿಐಡಿ ತನಿಖೆ ಎಲ್ಲಿವರೆಗೆ ಬಂದಿದೆ, ಏನೇನು ದಾಖಲೆಗಳು ಸಿಕ್ಕಿದೆ, ಏನು ಸಾಕ್ಷಿ ಸಿಕ್ಕಿದೆ, ಏನಾಗ್ತಿದೆ, ಏನು ನಡೀತಿದೆ ಈಗ ಮಲ್ಲಿಕಾರ್ಜುನ್? ಹೌದು ರಂಜಿತ್, ಈಗಾಗಲೇ ಸಚಿನ್ ಆತ್ಮಹತ್ಯೆ ಪ್ರಕರಣ ಎಲ್ಲೋ ಒಂದು ಕಡೆ ಸರ್ಕಾರ ಸಾಕಷ್ಟು ಒಂದು ಗಂಭೀರವಾಗಿ ಪರಿಗಣನೆ ಮಾಡಿದೆ ಅಂತ ಹೇಳ್ಬೋದು. ಒಂದು ಕಡೆ ಈಗಾಗಲೇ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಲೇಬೇಕಂತೇಳಿ BJP ಮುಖಂಡರು ಕಲಬುರಗಿಯಲ್ಲಿ ಒಂದು ಬೃಹತ್ ಹೋರಾಟನ್ನೇ ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದರ ಮಧ್ಯೆ ಈಗಾಗಲೇ ನಿನ್ನೆಯಿಂದಲೇ ಬೀದರಲ್ಲಿ ಸಿಐಡಿ ಅಧಿಕಾರಿಯನ್ನು ಸಿಐಡಿ DYSP ಸುಲೇಮಾನ್ ತಹಸೀಲ್ದಾರ್ ನೇತೃತ್ವದ ತಂಡ ಇಲ್ಲೇ ಬಿಡಾರ್ ಹುಡುವ ಮೂಲಕ ಸಾಕಷ್ಟು ಒಂದು ತನಿಖೆಯನ್ನು ಚುರುಕುಗೊಳಿಸಿದೆ ಅಂತ ಹೇಳ್ಬೋದು. ಟೋಟಲಿ ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡಂಥ ಸ್ಥಳ ಇರ್ಬೋದು ಮತ್ತು ರೈಲ್ವೆ ಪೊಲೀಸ್ ಸ್ಟೇಷನ್ ಇರ್ಬೋದು. ವಿಶೇಷವಾಗಿ ಆತ 2 ಗಂಟೆಗಳ ಕಾಲ ಬೀದರ್ ನಗರದ ಪ್ರತಾಪ್ ನಗರದಲ್ಲಿದ್ದಂಥ ರಾಯಲ್ ಹೆರಿಟೇಜ್ ಹೋಟೆಲಲ್ಲಿ 2 ಗಂಟೆ ಆತ ಇದ್ದನು. ಅಲ್ಲೇ ಊಟ ಕೂಡ ಮಾಡ್ತಾನೆ. ಏನು ಈಗಾಗಲೇ ಹೋಟೆಲಿನ ವೇಟ್ರನ್ ಕೃಷ್ಣ ಇದ್ದಾನೆ. ಆತನ ಮೊಬೈಲ್ ತೊಗೊಂಡು ಸುಮಾರು ಕಾಲ್ಗಳನ್ನು ಮಾಡಿದ್ದಾನೆ. ಅವ್ರ ಕುಟುಂಬಸ್ಥರು ಇರ್ಬೋದು, ಬೇರೆ ಬೇರೆ ಮಾತು ಕೂಡ ಆಡಿದ್ದಾನೆ ಅಂತ ಮಾಹಿತಿ. ಹೀಗಾಗಿ ಆ ಒಂದು ಹೋಟೆಲ್ನಲ್ಲಿದ್ದಂಥ CCTV ಫುಟೇಜ್ ಕೂಡ ಪರಿಶೀಲನೆ ನಡೆಸುವ ಮೂಲಕ ಎಲ್ಲೋ ಒಂದು ಕಡೆ ತನಿಖೆ ಚುರುಕುಗೊಳಿಸಿದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ CID ಕೂಡ ಈ ಒಂದು ಕೇಸು ಸಾಕಷ್ಟು ಒಂದು ಚಾಲೆಂಜ್ ಆಗಿದೆ. ಸರ್ಕಾರಕ್ಕೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಎಲ್ಲೋ ಒಂದು ಕಡೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚಾಲೆಂಜ್ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ CID ಅಧಿಕಾರಿಗಳು ಬೆಳಗ್ಗೆಯಿಂದಲೇ ಸುಮಾರು 1 ಗಂಟೆಗೂ ಕಾಲ ಅಧಿಕ ಟೈಮ್ ಏನದಂದ್ರೆ ಆ ಒಂದು ಹೋಟೆಲ್ದಲ್ಲಿ ಪ್ರತಿಯೊಂದು ವೇಟರ್ ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಆತ ಎಲ್ಲಿ ಊಟ ಮಾಡೋನು, ಏನು ಕುಂತನು, ಪ್ರತಿಯೊಂದು ಪರಿಶೀಲನೆ ಮಾಡುವ ಮೂಲಕ ಎಲ್ಲೊಂದು ಕಡೆ ತನಿಖೆ ಚುರುಕುಗೊಳಿಸಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು.
ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಸಚಿನ್ ಪಾಂಚಾಳ ಆತ್ಮಹತ್ಯೆ ಕೇಸ್ನ ತನಿಖೆ ಚುರುಕಾಗಿದೆ. ಸಾವಿಗೂ ಮುನ್ನ 2 ಗಂಟೆ ತಂಗಿದ್ದ ಹೋಟೆಲ್ಗೆ ಸಿಐಡಿ ಪ್ರತಾಪ್ ನಗರದ ಹೋಟೆಲ್ಗೆ ತೆರಳಿ ಈಗ ವಿಚಾರಣೆಯನ್ನು ಮಾಡ್ತಾ ಇದೆ. ಅಲ್ಲಿ ಏನಾಯ್ತು, ಎಷ್ಟೊತ್ತಿಗೆ ಬಂದ್ರು, ಎಷ್ಟೊತ್ತಿದ್ರು, ಎಷ್ಟೊತ್ತಿಗೆ ವೆಕೇಟ್ ಮಾಡಿದ್ರು, ಇದೆಲ್ಲದರ ಮಾಹಿತಿಯನ್ನು ಈಗ ಸಿಐಡಿ ತಂಡ ಪರಿಶೀಲನೆ ಮಾಡ್ತಾ ಇದೆ. CCTV ದೃಶ್ಯವನ್ನು ಪರಿಶೀಲಿಸಿ ವಿಚಾರಣೆಯನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕ್ಯಾಶ್ ಕೌಂಟರ್ ವೇಟರ್ನಿಂದಲೂ ಕೂಡ ಕ್ಯಾಶ್ ಕೌಂಟರಲ್ಲಿ ಮಾತಾಡಿರ್ತಾರೆ. ಯಾವುದಾದ್ರೂ ರೂಮ್ ಬುಕ್ ಆಗಬೇಕು ಅಂತ ಹೇಳಿದ್ರೆ ಮೊದಲು ಕೌಂಟರ್ಗೆ ರಿಸೆಪ್ಷನ್ಗೆ ಹೋಗಿ ಮಾತಾಡಿರ್ತಾರೆ. ಅವರಿಂದಲೂ ಕೂಡ ಮಾಹಿತಿನ ಪಡ್ಕೊಳ್ತಾ ಇದ್ದಾರೆ. CCTV ಫುಟೇಜನ್ನು ಪರಿಶೀಲಿಸ್ತಿದ್ದಾರೆ. ವೇಟರ್ನಿಂದಲೂ ಕೂಡ ಸಿಐಡಿ ಅಧಿಕಾರಿಗಳು ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬೀದರ್ನ ಪ್ರತಿನಿಧಿ ಮಲ್ಲಿಕಾರ್ಜುನ ಬರಕಲೆ ನೇರ ಸಂಪರ್ಕದಲ್ಲಿದ್ದಾರೆ. ಒಂದು ಕಡೆಯಲ್ಲಿ ಹೋರಾಟ, ಮತ್ತೊಂದು ಕಡೆಯಲ್ಲಿ ಸಿಐಡಿ ತನಿಖೆ, ರಾಜ್ಯಾದ್ಯಂತ ಆಕ್ರೋಶದ ಜ್ವಾಲೆ. ಇದರ ನಡುವೆ ಮಲ್ಲಿಕಾರ್ಜುನ್ ಮರಕಲೆ ಬೀದರ್ನಿಂದ. ಮಲ್ಲಿಕಾರ್ಜುನ್, ಸಿಐಡಿ ತನಿಖೆ ಎಲ್ಲಿವರೆಗೆ ಬಂದಿದೆ, ಏನೇನು ದಾಖಲೆಗಳು ಸಿಕ್ಕಿದೆ, ಏನು ಸಾಕ್ಷಿ ಸಿಕ್ಕಿದೆ, ಏನಾಗ್ತಿದೆ, ಏನು ನಡೀತಿದೆ ಈಗ ಮಲ್ಲಿಕಾರ್ಜುನ್? ಹೌದು ರಂಜಿತ್, ಈಗಾಗಲೇ ಸಚಿನ್ ಆತ್ಮಹತ್ಯೆ ಪ್ರಕರಣ ಎಲ್ಲೋ ಒಂದು ಕಡೆ ಸರ್ಕಾರ ಸಾಕಷ್ಟು ಒಂದು ಗಂಭೀರವಾಗಿ ಪರಿಗಣನೆ ಮಾಡಿದೆ ಅಂತ ಹೇಳ್ಬೋದು. ಒಂದು ಕಡೆ ಈಗಾಗಲೇ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಲೇಬೇಕಂತೇಳಿ ಬಿಜೆಪಿ ಮುಖಂಡರು ಕಲಬುರಗಿಯಲ್ಲಿ ಒಂದು ಬೃಹತ್ ಹೋರಾಟನ್ನೇ ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದರ ಮಧ್ಯೆ ಈಗಾಗಲೇ ನಿನ್ನೆಯಿಂದಲೇ ಬೀದರಲ್ಲಿ ಸಿಐಡಿ ಅಧಿಕಾರಿಯನ್ನು ಸಿಐಡಿ DYSP ಸುಲೇಮಾನ್ ತಹಸೀಲ್ದಾರ್ ನೇತೃತ್ವದ ತಂಡ ಇಲ್ಲೇ ಬಿಡಾರ್ ಹುಡುವ ಮೂಲಕ ಸಾಕಷ್ಟು ಒಂದು ತನಿಖೆಯನ್ನು ಚುರುಕುಗೊಳಿಸಿದೆ ಅಂತ ಹೇಳ್ಬೋದು. ಟೋಟಲಿ ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡಂಥ ಸ್ಥಳ ಇರ್ಬೋದು ಮತ್ತು ರೈಲ್ವೆ ಪೊಲೀಸ್ ಸ್ಟೇಷನ್ ಇರ್ಬೋದು. ವಿಶೇಷವಾಗಿ ಆತ 2 ಗಂಟೆಗಳ ಕಾಲ ಬೀದರ್ ನಗರದ ಪ್ರತಾಪ್ ನಗರದಲ್ಲಿದ್ದಂಥ ರಾಯಲ್ ಹೆರಿಟೇಜ್ ಹೋಟೆಲಲ್ಲಿ 2 ಗಂಟೆ ಆತ ಇದ್ದನು. ಅಲ್ಲೇ ಊಟ ಕೂಡ ಮಾಡ್ತಾನೆ. ಏನು ಈಗಾಗಲೇ ಹೋಟೆಲಿನ ವೇಟ್ರನ್ ಕೃಷ್ಣ ಇದ್ದಾನೆ. ಆತನ ಮೊಬೈಲ್ ತಗೊಂಡು ಸುಮಾರು ಕಾಲ್ಗಳನ್ನು ಮಾಡಿದ್ದಾನೆ. ಅವ್ರ ಕುಟುಂಬಸ್ಥರು ಇರ್ಬೋದು, ಬೇರೆ ಬೇರೆ ಮಾತು ಕೂಡ ಆಡಿದ್ದಾನೆ ಅಂತ ಮಾಹಿತಿ. ಹೀಗಾಗಿ ಆ ಒಂದು ಹೋಟೆಲ್ನಲ್ಲಿದ್ದಂಥ CCTV ಫುಟೇಜ್ ಕೂಡ ಪರಿಶೀಲನೆ ನಡೆಸುವ ಮೂಲಕ ಎಲ್ಲೋ ಒಂದು ಕಡೆ ತನಿಖೆ ಚುರುಕುಗೊಳಿಸಿದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ CID ಕೂಡ ಈ ಒಂದು ಕೇಸು ಸಾಕಷ್ಟು ಒಂದು ಚಾಲೆಂಜ್ ಆಗಿದೆ. ಸರ್ಕಾರಕ್ಕೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಎಲ್ಲೋ ಒಂದು ಕಡೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚಾಲೆಂಜ್ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ CID ಅಧಿಕಾರಿಗಳು ಬೆಳಗ್ಗೆಯಿಂದಲೇ ಸುಮಾರು 1 ಗಂಟೆಗೂ ಕಾಲ ಅಧಿಕ ಟೈಮ್ ಏನದಂದ್ರೆ ಆ ಒಂದು ಹೋಟೆಲ್ದಲ್ಲಿ ಪ್ರತಿಯೊಂದು ವೇಟರ್ ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಆತ ಎಲ್ಲಿ ಊಟ ಮಾಡೋನು, ಏನು ಕುಂತನು, ಪ್ರತಿಯೊಂದು ಪರಿಶೀಲನೆ ಮಾಡುವ ಮೂಲಕ ಎಲ್ಲೊಂದು ಕಡೆ ತನಿಖೆ ಚುರುಕುಗೊಳಿಸಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಸಚಿನ್ ಪಾಂಚಾಳ ಆತ್ಮಹತ್ಯೆ ಕೇಸ್ನ ತನಿಖೆ ಚುರುಕಾಗಿದೆ. ಸಾವಿಗೂ ಮುನ್ನ 2 ಗಂಟೆ ತಂಗಿದ್ದ ಹೋಟೆಲ್ಗೆ ಸಿಐಡಿ ಪ್ರತಾಪ್ ನಗರದ ಹೋಟೆಲ್ಗೆ ತೆರಳಿ ಈಗ ವಿಚಾರಣೆಯನ್ನು ಮಾಡ್ತಾ ಇದೆ. ಅಲ್ಲಿ ಏನಾಯ್ತು, ಎಷ್ಟೊತ್ತಿಗೆ ಬಂದ್ರು, ಎಷ್ಟೊತ್ತಿದ್ರು, ಎಷ್ಟೊತ್ತಿಗೆ ವೆಕೇಟ್ ಮಾಡಿದ್ರು, ಇದೆಲ್ಲದರ ಮಾಹಿತಿಯನ್ನು ಈಗ ಸಿಐಡಿ ತಂಡ ಪರಿಶೀಲನೆ ಮಾಡ್ತಾ ಇದೆ. CCTV ದೃಶ್ಯವನ್ನು ಪರಿಶೀಲಿಸಿ ವಿಚಾರಣೆಯನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕ್ಯಾಶ್ ಕೌಂಟರ್ ವೇಟರ್ನಿಂದಲೂ ಕೂಡ ಕ್ಯಾಶ್ ಕೌಂಟರಲ್ಲಿ ಮಾತಾಡಿರ್ತಾರೆ. ಯಾವುದಾದ್ರೂ ರೂಮ್ ಬುಕ್ ಆಗಬೇಕು ಅಂತ ಹೇಳಿದ್ರೆ ಮೊದಲು ಕೌಂಟರ್ಗೆ ರಿಸೆಪ್ಷನ್ಗೆ ಹೋಗಿ ಮಾತಾಡಿರ್ತಾರೆ. ಅವರಿಂದಲೂ ಕೂಡ ಮಾಹಿತಿನ ಪಡ್ಕೊಳ್ತಾ ಇದ್ದಾರೆ. CCTV ಫುಟೇಜನ್ನು ಪರಿಶೀಲಿಸ್ತಿದ್ದಾರೆ. ವೇಟರ್ನಿಂದಲೂ ಕೂಡ ಸಿಐಡಿ ಅಧಿಕಾರಿಗಳು ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬೀದರ್ನ ಪ್ರತಿನಿಧಿ ಮಲ್ಲಿಕಾರ್ಜುನ ಬರಕಲೆ ನೇರ ಸಂಪರ್ಕದಲ್ಲಿದ್ದಾರೆ. ಒಂದು ಕಡೆಯಲ್ಲಿ ಹೋರಾಟ, ಮತ್ತೊಂದು ಕಡೆಯಲ್ಲಿ ಸಿಐಡಿ ತನಿಖೆ, ರಾಜ್ಯಾದ್ಯಂತ ಆಕ್ರೋಶದ ಜ್ವಾಲೆ. ಇದರ ನಡುವೆ ಮಲ್ಲಿಕಾರ್ಜುನ್ ಮರಕಲೆ ಬೀದರ್ನಿಂದ. ಮಲ್ಲಿಕಾರ್ಜುನ್, ಸಿಐಡಿ ತನಿಖೆ ಎಲ್ಲಿವರೆಗೆ ಬಂದಿದೆ, ಏನೇನು ದಾಖಲೆಗಳು ಸಿಕ್ಕಿದೆ, ಏನು ಸಾಕ್ಷಿ ಸಿಕ್ಕಿದೆ, ಏನಾಗ್ತಿದೆ, ಏನು ನಡೀತಿದೆ ಈಗ ಮಲ್ಲಿಕಾರ್ಜುನ್? ಹೌದು ರಂಜಿತ್, ಈಗಾಗಲೇ ಸಚಿನ್ ಆತ್ಮಹತ್ಯೆ ಪ್ರಕರಣ ಎಲ್ಲೋ ಒಂದು ಕಡೆ ಸರ್ಕಾರ ಸಾಕಷ್ಟು ಒಂದು ಗಂಭೀರವಾಗಿ ಪರಿಗಣನೆ ಮಾಡಿದೆ ಅಂತ ಹೇಳ್ಬೋದು. ಒಂದು ಕಡೆ ಈಗಾಗಲೇ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಲೇಬೇಕಂತೇಳಿ ಬಿಜೆಪಿ ಮುಖಂಡರು ಕಲಬುರಗಿಯಲ್ಲಿ ಒಂದು ಬೃಹತ್ ಹೋರಾಟನ್ನೇ ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದರ ಮಧ್ಯೆ ಈಗಾಗಲೇ ನಿನ್ನೆಯಿಂದಲೇ ಬೀದರಲ್ಲಿ ಸಿಐಡಿ ಅಧಿಕಾರಿಯನ್ನು ಸಿಐಡಿ DYSP ಸುಲೇಮಾನ್ ತಹಸೀಲ್ದಾರ್ ನೇತೃತ್ವದ ತಂಡ ಇಲ್ಲೇ ಬಿಡಾರ್ ಹುಡುವ ಮೂಲಕ ಸಾಕಷ್ಟು ಒಂದು ತನಿಖೆಯನ್ನು ಚುರುಕುಗೊಳಿಸಿದೆ ಅಂತ ಹೇಳ್ಬೋದು. ಟೋಟಲಿ ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡಂಥ ಸ್ಥಳ ಇರ್ಬೋದು ಮತ್ತು ರೈಲ್ವೆ ಪೊಲೀಸ್ ಸ್ಟೇಷನ್ ಇರ್ಬೋದು. ವಿಶೇಷವಾಗಿ ಆತ 2 ಗಂಟೆಗಳ ಕಾಲ ಬೀದರ್ ನಗರದ ಪ್ರತಾಪ್ ನಗರದಲ್ಲಿದ್ದಂಥ ರಾಯಲ್ ಹೆರಿಟೇಜ್ ಹೋಟೆಲಲ್ಲಿ 2 ಗಂಟೆ ಆತ ಇದ್ದನು. ಅಲ್ಲೇ ಊಟ ಕೂಡ ಮಾಡ್ತಾನೆ. ಏನು ಈಗಾಗಲೇ ಹೋಟೆಲಿನ ವೇಟ್ರನ್ ಕೃಷ್ಣ ಇದ್ದಾನೆ. ಆತನ ಮೊಬೈಲ್ ತಗೊಂಡು ಸುಮಾರು ಕಾಲ್ಗಳನ್ನು ಮಾಡಿದ್ದಾನೆ. ಅವ್ರ ಕುಟುಂಬಸ್ಥರು ಇರ್ಬೋದು, ಬೇರೆ ಬೇರೆ ಮಾತು ಕೂಡ ಆಡಿದ್ದಾನೆ ಅಂತ ಮಾಹಿತಿ. ಹೀಗಾಗಿ ಆ ಒಂದು ಹೋಟೆಲ್ನಲ್ಲಿದ್ದಂಥ CCTV ಫುಟೇಜ್ ಕೂಡ ಪರಿಶೀಲನೆ ನಡೆಸುವ ಮೂಲಕ ಎಲ್ಲೋ ಒಂದು ಕಡೆ ತನಿಖೆ ಚುರುಕುಗೊಳಿಸಿದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ CID ಕೂಡ ಈ ಒಂದು ಕೇಸು ಸಾಕಷ್ಟು ಒಂದು ಚಾಲೆಂಜ್ ಆಗಿದೆ. ಸರ್ಕಾರಕ್ಕೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಎಲ್ಲೋ ಒಂದು ಕಡೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚಾಲೆಂಜ್ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ CID ಅಧಿಕಾರಿಗಳು ಬೆಳಗ್ಗೆಯಿಂದಲೇ ಸುಮಾರು 1 ಗಂಟೆಗೂ ಕಾಲ ಅಧಿಕ ಟೈಮ್ ಏನದಂದ್ರೆ ಆ ಒಂದು ಹೋಟೆಲ್ದಲ್ಲಿ ಪ್ರತಿಯೊಂದು ವೇಟರ್ ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಆತ ಎಲ್ಲಿ ಊಟ ಮಾಡೋನು, ಏನು ಕುಂತನು, ಪ್ರತಿಯೊಂದು ಪರಿಶೀಲನೆ ಮಾಡುವ ಮೂಲಕ ಎಲ್ಲೊಂದು ಕಡೆ ತನಿಖೆ ಚುರುಕುಗೊಳಿಸಿದ್ದಾರೆ ಅಂತ ಹೇಳ್ಬೋದು.